ಇವತ್ತು ಈ ದೇಶದ ಭವಿಷ್ಯವನ್ನು ಬರೀತಕ್ಕಂಥ ಒಂದು ಮಹಾ ಚುನಾವಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ದೇಶಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಕಳೆದ 10 ವರ್ಷಗಳ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಯೋಜನೆಗಳನ್ನು ಜಾರಿಗೆ ತಂದು ಏನು ಭಾರತೀಯರು ಸುಮಾರು 500 ವರ್ಷಕ್ಕೂ ಹೆಚ್ಚು ಕಾಲ ಬೇಡಿಕೆ ಎತ್ತು ಕನಸು ಕಾಣ್ತಾ ಇದ್ದರು. ಆ ರಾಮ ಮಂದಿರವನ್ನು ಇವತ್ತು ನಿರ್ಮಾಣ ಮಾಡೋದ್ರ ಜೊತೆಗೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ವಿಶ್ವದಲ್ಲಿ 5ನೇ ಸ್ಥಾನಕ್ಕೆ ತಂದಂಥ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ರಕ್ಷಣಾ ರಂಗದಲ್ಲಿ ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ ನಮ್ಮ ದೇಶದಲ್ಲೇ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೂ ಕೂಡ ಮಾರಾಟ ಮಾಡತಕ್ಕಂಥ ಒಂದು ಯೋಜನೆಯನ್ನು ಸನ್ಮಾನ್ಯ ಮೋದಿಜಿಯವರು ಈ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರ ಒಂದು ದೂರದೃಷ್ಟಿ, ಅವರ ಒಂದು ಆಡಳಿತ ವೈಖರಿ, ಅವರು ತೆಗೆದುಕೊಳ್ತಕ್ಕಂಥ ಕೆಲವು ದಿಟ್ಟ ನಿರ್ಧಾರಗಳು ಇವತ್ತು ಕಾಂಗ್ರೆಸ್ ಪಕ್ಷ ಮಾತೆತ್ತಿದರೆ ಸಂವಿಧಾನದ ಬಗ್ಗೆ ಮಾತಾಡಕತ್ತೈತಿ. ಇಷ್ಟು ದಿವಸ ಮಲಗಿದ್ರು. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ಸಂವಿಧಾನ ಇತ್ತು ಕೇಳ್ರಿ ಅವ್ರನ್ನ, ಕಾಂಗ್ರೆಸ್ನವ್ರನ್ನ. ಇಲ್ಲಿವರೆಗೂ ಆರ್ಟಿಕಲ್ 370 ರದ್ದು ಮಾಡೋವರೆಗೂ ಜಮ್ಮು ಕಾಶ್ಮೀರದಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಜಾರಿಯಲ್ಲಿತ್ತ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಇಡೀ ದೇಶದ ತುಂಬ ಅಂದರೆ ಈವನ್ ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಕೂಡ ಜಾರಿಗೆ ತಂದಂಥ ಕೀರ್ತಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲುತ್ತಾ ಅನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಯಾವ ಸಂವಿಧಾನ ಶಿಲ್ಪಿ ಅಂಥೇಳಿ ಅವರನ್ನು ಅತ್ಯಂತ ಅವರಿಗೆ ಯಾವುದೇ ರೀತಿಯ ಗೌರವ ಕೊಡದೇ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿ ಮುಂದೆ ಅವ್ರಿಗೆ ಯಾವುದೇ ಹುದ್ದೆಗಳನ್ನು ಕೂಡ ಕೊಡದೇನೆ ಅವರು ಅವಾಗನೇ ಮನಸ್ಸು ಮಾಡಿದ್ರೆ ರಾಜ್ಯಸಭಾ ಮೆಂಬರ್ ಮಾಡಿನೂ ಕೇಂದ್ರದ ಮಂತ್ರಿಯಾಗಿ ಮಾಡ್ಬೋದಾಗಿತ್ತು. ಅಥವಾ ಆ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ 1952ರ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಸೋಲಿಸಿದರು. ಇಂಥ ಕಾಂಗ್ರೆಸ್ಗೆ ಇವತ್ತು ಸಂವಿಧಾನದ ಮೇಲೆ, ಅಂಬೇಡ್ಕರ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಹುಟ್ಟಿಬಿಟ್ಟತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಪೂರ್ತಿ ಇವತ್ತು ಮುಳುಗ್ತಾ ಇರೋ ಹಡಗು. ಆದ್ದರಿಂದ ಯಾವುದಾದ್ರೂ ಆಸರೆಗೆ ಬರಲಿ ಅಂಥೇಳಿ ಒಂದು ಹುಲ್ಕಡ್ಡಿನ ಯಾವ ರೀತಿ ಮುಳುಗೋವಂಥ ಮನುಷ್ಯ ಹಿಡಿತಾನೋ, ಹುಲ್ಕಡ್ಡಿನೂ ಕೈ ಹಾಕ್ತಾನೆ ಹಿಡಲಿಕ್ಕೆ. ಆ ರೀತಿ ಇವತ್ತು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಅವನ್ನ ಇಡ್ತಾ ಹೋಗ್ತಾ ಇದ್ದಾರೆ. ಅದು ಹಡಗು ಮುಳುಗ್ತಾನೆ ಹೊಂಟಿದೆ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ.
ದಿವಾಳಿ ಆಗಿದೆ ಅದು. ಯಾಕಂದ್ರೆ ಯಾವ SC/ST ಸಮುದಾಯಕ್ಕೆ ಮೀಸಲಾಗಿಟ್ಟಂಥ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿರ್ತಕ್ಕಂಥ ಈ ಹಣವನ್ನು ಎಲ್ಲೂ ಕೂಡ ಬಳಸಲಿಕ್ಕೆ ಅವಕಾಶ ಇಲ್ಲ. ಆದರೆ ಈ ಸರ್ಕಾರ ಇವತ್ತು ದಲಿತರ ಬಗ್ಗೆ ದೀನ ದಲಿತರ ಬಗ್ಗೆ ಮಾತಾಡ್ತದ. ಬರೀ ಮಾತಾಡಿ ಮೊಸಳೆ ಕಣ್ಣೀರು ಹಾಕ್ತಾರೆ. ಆದರೆ ಅವರಿಗಿದ್ದಂಥ ಒಂದು ಯೋಜನೆ ಏನೈತಲ್ಲ, ಇವತ್ತು ಮೀಸಲಿಟ್ಟಂಥ ಹಣವನ್ನು ದುರುಪಯೋಗಪಡಿಸ್ಕೊಂಡು ಆ ಸಮುದಾಯಕ್ಕೆ ಆ ಚಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ನಾನು ಹೇಳಿ ಬಯಸ್ತೀನಿ, ಇವತ್ತು ಹಿಂದುಳಿದ ವರ್ಗದ ನಾಯಕ ಅಂಥೇಳಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ತುಂಬ ಓಡಾಡಿ ನಾನೇ ಹಿಂದುಳಿದ ನಾಯಕ ಅಂಥೇಳಿ ಬಿಂಬಿಸ್ಕೊಂಡು ಇವತ್ತು ಈ ರಾಜ್ಯದ ಅವರಿಂದ ಮತಗಳನ್ನು ಪಡೆದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದೇ ಹಿಂದುಳಿದ ಸಮುದಾಯಕ್ಕೆ ಇವತ್ತು ಘನಘೋರ ಅನ್ಯಾಯವನ್ನು ಎಸಗ್ತಾ ಇದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಮುಸ್ಲಿಮರಿಗೆ ಒಂದು ಕಡೆ ಮೀಸಲಾತಿ ಕೊಡಲಿ, ನಾವೇನು ಬೇಡ ಅನ್ನಲ್ಲ. ಆದರೆ ಆಲ್ರೆಡಿ ಮೈನಾರಿಟಿಯಲ್ಲಿದ್ದಾರೆ, 2A ಮತ್ತು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ಆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳು ಇವತ್ತು ಕ್ಷತ್ರಿಯರಿರ್ಬೋದು, ಈಡಿಗರಿರ್ಬೋದು, ಕುರುಬರಿರ್ಬೋದು, ಗಾಣಿಗರಿರ್ಬೋದು, ಉಪ್ಪಾರಿರ್ಬೋದು, ಕಂಬಾರಿರ್ಬೋದು, ಮಡಿವಾಳರು, ಹಡಪದವರು, ನೇಕಾರರು, ಹೀಗೆ ಹಲವಾರು ಸಮುದಾಯಗಳಿಗೆ ಇವತ್ತು ಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ನಾಯಕನೂ ಕೂಡ ವಿರೋಧ ಪಕ್ಷದಲ್ಲಿ ಯೋಗ್ಯವಾದಂಥ ನಾಯಕ ವಿರೋಧ ಪಕ್ಷದಲ್ಲಿ ಯಾರೂ ಇಲ್ಲದೇ ಇರೋದರಿಂದ ಆ ಕಾರಣದಿಂದ ಅತ್ಯಂತ ಕಳೆದ 24 ವರ್ಷಗಳಿಂದ ದಣಿವೆರೆಯದೆ 14 ವರ್ಷ ಮುಖ್ಯಮಂತ್ರಿಯಾಗಿ 10 ವರ್ಷ ದೇಶದ ಪ್ರಧಾನಮಂತ್ರಿಯಾಗಿ ಯಶಸ್ವಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿಜಿಯವರು, ಅವರನ್ನು ಈ ದೇಶ ಇವತ್ತು ತುದಿಗಾಲ ಮೇಲೆ ನಿಂತಿದೆ. ದೇಶದ ಜನತೆ ಮತ್ತು ಮತದಾರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವ್ರು ಮಾಡೋಣ, ಆದ್ದರಿಂದ BJPಗೆ ವೋಟ್ ಹಾಕಬೇಕು ಅನ್ನೋ ಒಂದು ತವಕದಲ್ಲಿ ಈ ರಾಷ್ಟ್ರದ ಮತ್ತು ನಮ್ಮ ರಾಜ್ಯದ ಜನತೆಯೂ ಕೂಡ ಆತುರದಲ್ಲಿದ್ದಾರೆ. ಆದ್ದರಿಂದ ಇವತ್ತು ಈ ದೇಶ ಕಂಡಂಥ ನೆಚ್ಚಿನ ಪ್ರಧಾನಿ ಮೋದಿಜಿಯವರನ್ನು ಗೆಲ್ಲಿಸಬೇಕಾಗಿದೆ, ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸದರಾಗಿರುವಂಥ ಗದ್ದಿಗೌಡರು ಈ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿ, ನಾವು ಯಾರೂ ಕೂಡ ಪ್ರಚಾರ ಪ್ರಿಯರಲ್ಲ, ಗದ್ದಿಗೌಡರು ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸಗಳು ಮಾತಾಡಬೇಕನ್ನೋ ಒಂದು ಮನಸ್ಥಿತಿಯುಳ್ಳಂಥ ನಾವು ಇವತ್ತು ಇಲ್ಲಿ ನಮ್ಮ ಬಾಗಲಕೋಟೆ ಸಂಸದರ ಕ್ಷೇತ್ರದಲ್ಲಿ ಅನೇಕ ರೈಲ್ವೆ ಯೋಜನೆಗಳನ್ನು ಕೂಡ ಇವತ್ತು ರೈಲ್ವೆ ನಿಲ್ದಾಣಗಳನ್ನು, ನ್ಯಾಷನಲ್ ಹೈವೇ ಬೆಳಗಾವಿಯಿಂದ ರಾಯಚೂರುವರೆಗೆ ನ್ಯಾಷನಲ್ ಹೈವೇ ಹಾಗೂ ಈ ಒಂದು ಬಿಜಾಪುರ ಟು ಹೊಸಪೇಟೆ ನ್ಯಾಷನಲ್ ಹೈವೇ ಚತುರ್ಮುಖ ರಸ್ತೆಯನ್ನು 2012ರಲ್ಲೇ ನಾನು ಮತ್ತು ಗದ್ದೆಗೌಡರ ಪ್ರಯತ್ನದಿಂದ ಸಂಪೂರ್ಣ ಮಾಡಿದ್ವಿ, ಕಂಪ್ಲೀಟ್ ಮಾಡಿದ್ವಿ. ಹಾಗೆಯೇ ಈ ಕ್ಷೇತ್ರದಲ್ಲಿ ಹುನಗುಂದ ಮತಕ್ಷೇತ್ರದಲ್ಲಿ ಹಲವಾರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನು ಜಾರಿ ತಂದಿದ್ದೇವೆ. ಈ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆ, ಮಾನ್ಯ ಪ್ರಧಾನಮಂತ್ರಿಯ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್
ಯೋಜನೆ ಮುಖಾಂತರ ಗ್ರಾಮದ ಪ್ರತಿ ಮನೆಗಳಿಗೆ ಇವತ್ತು ಶುದ್ಧ ಕುಡಿಯೋ ನೀರನ್ನು ಕೊಡಬೇಕು ಅಂಥೇಳಿ ನಳಗಳಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮದಲ್ಲಿ ಮನೆ ಮನೆಗೆ ನಳ ಆಗ್ತಕ್ಕಂಥ ಯೋಜನೆಗೆ ಸುಮಾರು 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಾಲೂಕಿನಲ್ಲಿ ಕೆಲಸ ಪ್ರಾರಂಭವಾಗಿ ಅನೇಕ ಗ್ರಾಮಗಳಲ್ಲಿ ಮುಕ್ತಾಯವಾಗಿದೆ. ಇನ್ನೂ ಕೆಲವು ಗ್ರಾಮಗಳಲ್ಲಿ ಅದು ಕೆಲಸ ನಡೀತಾ ಇದೆ ಅನ್ನೋದು ಮಾತನ್ನು ಹೇಳಬಯಸ್ತೀನಿ. ಆ ನಳಗಳಿಗೆ ನೀರು ಕೊಡ್ತಕ್ಕಂಥ ನದಿ ಮೂಲದ ನೀರನ್ನು ಸುಮಾರು 220 ಕೋಟಿ ರೂಪಾಯಿ ಯೋಜನೆ ಒಂದು 48 ಕೋಟಿ ರೂಪಾಯಿದಲ್ಲಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೆ ಇವತ್ತು ಕೃಷ್ಣಾ ನದಿಯ ನೀರನ್ನು ತಂದು ಆ ನಳಗಳಿಗೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾನ್ಯ ಗದ್ದಿಗೌಡರು ನಾನು ಕೇಂದ್ರದ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಮಂಜೂರಾತಿಯನ್ನು ಪಡೆದು ಇವತ್ತು ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗನೇ ಅಡಿಗೆಲ್ ಸಮಾರಂಭ ಆಗ್ತಿದ್ವಿ. ಈಗಾಗಲೇ ಕಡಿ ಹತ್ರ ಇಸ್ಲಾಂಪುರದಿಂದ ಪೈಪ್ಲೈನ್ ಕೆಲಸ ಪ್ರಾರಂಭವಾಗಿದೆ ಅನ್ನೋದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಆದ್ದರಿಂದ ಇವತ್ತು ನಮ್ಮ ಬೇಡಿಕೆ ಇದ್ದಿದ್ದು ಕೊಪ್ಪಳ ಆಲ್ಮಟ್ಟಿ ರೈಲ್ವೆ ಲೈನ್, ಅದಕ್ಕೂ ಕೂಡ ಇವತ್ತು ನಮ್ಮ ಸಂಸದರು ಗದ್ದಿಗೌಡರು ಚಿತ್ರದುರ್ಗದಿಂದ ಆಲ್ಮಟ್ಟಿವರೆಗೂ ಈಗಾಗಲೇ ಆ ಯೋಜನೆಗೆ DPR ತಯಾರು ಮಾಡಲು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಲು ಅನುಮೋದನೆಯನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳ ಮುಖಾಂತರ ದೇಶದಲ್ಲಿ ಅಭಿವೃದ್ಧಿಯ ಪಥವನ್ನೇ ಪ್ರಾರಂಭಿಸಿರುವಂಥ ಮಾದೀಜಿಯವರ ಈ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ವಿರೋಧ ಪಕ್ಷದವ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಅಲ್ಲಿ ಯಾವ ಅಭ್ಯರ್ಥಿನೂ ಕೂಡ ಮೋದಿಜಿಯವರ ಸರಿಸಮನಾಗಿ ಅಥವಾ ಅವರ ಒಂದು 25% ಕೂಡ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಆ ಕಾರಣದಿಂದ ಇವತ್ತು ಈ ದೇಶಕ್ಕೆ ಮತ್ತೊಂದು ಅವಧಿಗೆ, 3ನೇ ಅವಧಿಗೆ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿಯವ್ರನ್ನ ಮಾಡಬೇಕಾಗಿದೆ. ಆದ್ದರಿಂದ ತಮ್ಮಗಳ ಓಟು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕೊಡುವಂತಾಗಬೇಕು ಅನ್ನೋದು ವಿನಂತಿಯನ್ನು ಈ ಕ್ಷೇತ್ರದ ಜನತೆಯಲ್ಲಿ, ಈ ನಮ್ಮ ಜಿಲ್ಲೆಯ ಜನತೆಯಲ್ಲಿ, ರಾಜ್ಯದ ಜನತೆಯಲ್ಲಿ ಮತ್ತು ರಾಷ್ಟ್ರದ ಜನತೆಯಲ್ಲಿ ತಮ್ಮ ಮೂಲಕ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಈ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅತ್ಯವಶ್ಯ, ಅನಿವಾರ್ಯ. ಆ ಕಾರಣದಿಂದ ನಾವು ಯಾರೂ ಕೂಡ ಎಚ್ಚರ ತಪ್ಪದೇನೆ 2004ರ ಪರಿಸ್ಥಿತಿ ಮರುಕಳಿಸಬಾರ್ದು ಅನ್ನೋದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ವಿನಂತಿಯನ್ನು ಮಾಡ್ಕೊಳ್ತೇನೆ. ಭಾರತೀಯ ಜನತಾ ಪಕ್ಷವನ್ನು ನಮ್ಮೆಲ್ಲ ಕ್ಷೇತ್ರದ ಮತದಾರ ಬಂಧುಗಳು, ವಿಶೇಷವಾಗಿ ತಾಯಂದಿರು ಬೆಂಬಲಿಸಬೇಕು, ಆಶೀರ್ವದಿಸಬೇಕು. ಕಮಲದ ಚಿಹ್ನೆಗೆ ತಮ್ಮ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದ.